ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ನಾನು ನೋಡಿದಂತೆ ಆಪ್ಷನ್ ಎಂಟ್ರಿ ಓಪನ್ ಆಗೇ ಇದೆ. ಮತ್ತು ಟ್ವಿಟರ್ನಲ್ಲಿ ಒಂದು KA ಅವರು ಒಂದು ಇದನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು, ಅಂದರೆ ಆಪ್ಷನ್ಗಳನ್ನು ದಾಖಲಿಸಲು ಇದ್ದ ಕೊನೆಯ ದಿನಾಂಕ ಮುಗಿದಿದ್ದು, ಇದುವರೆಗೂ ಯಾರೆಲ್ಲ ಆಪ್ಷನ್ ದಾಖಲಿಸಿಲ್ಲವೋ ಅಂಥವರು ಅಣಕು ಸೀಟು ಹಂಚಿಕೆ ಫಲಿತಾಂಶದ ನಂತರ ದಾಖಲಿಸಲು ಮತ್ತೊಮ್ಮೆ ಅವಕಾಶ ನೀಡಲಾಗುತ್ತದೆ. ಅಂದರೆ ಈಗ ಒಂದು ಮಾಕ್ ಅಲಾಟ್ಮೆಂಟ್ ಸಲುವಾಗಿ ಈಗ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ವಿ. ಅದರ ದಿನಾಂಕ ಮುಗಿದಿದೆ, ಆದ ಕಾರಣ ನಾವು ಈಗ ಬಂದ್ ಮಾಡಿದ್ದೇವೆ. ಆದರೆ ಈ ಮಾಕ್ ಅಲಾಟ್ಮೆಂಟ್ ನಂತರ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಆದ ಕಾರಣ ಅವ್ರು ಏನು ಹೇಳ್ತಾರೆ ಅಂದರೆ, ಈ ವಿಷಯದಲ್ಲಿ ಆತಂಕ ಬೇಡ, ಅಣಕು ಫಲಿತಾಂಶ ಬರುವವರೆಗೂ ಅಭ್ಯರ್ಥಿಗಳು ತಮ್ಮ ಇಷ್ಟದ ಕಾಲೇಜು ಕೋರ್ಸ್ಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಲು ಸೂಚಿಸಲಾಗಿದೆ. ಇದನ್ನು ಮೊದಲಿನಿಂದನೂ ಎಲ್ಲರೂ ಹೇಳ್ಕೋತಾ ಬಂದಿದ್ದೀವಿ. ಮೊದಲ ಸುತ್ತಿನ ಅಣಕು ಫಲಿತಾಂಶದ ನಂತರ ಆಪ್ಷನ್ ಹೊಸದಾಗಿ ದಾಖಲಿಸಲು ಬದಲಿಸಲು ಅವಕಾಶ ಇರುತ್ತದೆ. ಈ ಸಂದರ್ಭದಲ್ಲಿ ಹೊಸಬರು ಕೂಡ ಆಪ್ಷನ್ ದಾಖಲು ಮಾಡಬಹುದು. ಇದನ್ನು ನೋಡಿ, ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹೊಸಬರು ಅಂದರೆ ನೀವು ಹೊಸದಾಗಿ ಇಲ್ಲಿವರೆಗೆ ನೀವು ಆಪ್ಷನ್ ಎಂಟ್ರಿನ ಮುಟ್ಟಿಲ್ಲ, ನೀವು 750 ಕೊಟ್ಟು ರಿಜಿಸ್ಟ್ರೇಷನ್ನೇ ಮಾಡಿಸಿಲ್ಲ, ಅಂಥವರು ಕೂಡ ಹೊಸದಾಗಿ, ಅಂದರೆ ಈ ಮಾಕ್ ರೌಂಡ್ನಲ್ಲಿ ಏನು ಭಾಗವಹಿಸಿದವರು, ಆಪ್ಷನ್ ಎಂಟ್ರಿ ಇದುವರೆಗೆ ಮಾಡಿದವರು ಕೂಡ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಮಾಕ್ ಏನು ರೌಂಡ್ ಇದು ರಿಸಲ್ಟ್ ಬಂದ ನಂತರ ನೀವು ಹೊಸದಾಗಿ ಓಪನ್ ಮಾಡಿ 750 ಪೇ ಮಾಡಿ ಕೂಡ ನೀವು ಆಪ್ಷನ್ಗಳನ್ನು ದಾಖಲಿಸ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೆ ಏನೇ ಒಂದು ಆತಂಕ ಪಡೋ ಒಂದು ಇದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ನಾನು ಇದನ್ನು ಗಮನಿಸಿದ್ದೆ ಅಂದರೆ, ಆಪ್ಷನ್ ಎಂಟ್ರಿ ಪೋರ್ಟಲ್ ಈಗ ಸಹ ಓಪನ್ ಆಗೇ ಇದೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು. ನೋಡಿ, ಇಲ್ಲಿ ನೀವು ನೋಡೋ ಹಾಗೆ ನೋಡಿ, ಈಗ ಸಮಯ 4 ಗಂಟೆ ಆಗಿದೆ. ನೋಡಿ, ನೀವು ಇಲ್ಲಿ ಸಮಯ ನೋಡ್ಬೋದು, 4 ಗಂಟೆ ಆಗಿದೆ. ಈಗ ಕೂಡ ನಮ್ಮ ಒಂದು ಆಪ್ಷನ್ ಎಂಟ್ರಿ ನೋಡಿ, ಪೋರ್ಟಲ್ ಆಪ್ಷನ್ ಎಂಟ್ರಿ ಲಿಂಕ್ ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ 1 ನ್ಯೂ, ಇದನ್ನು ಕ್ಲಿಕ್ ಮಾಡಿದರೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇದೆ. ಈಗ ಕೂಡ ಇದನ್ನು ಓಪನ್ ಮಾಡಿದರೆ ಈ ರೀತಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತಾ ಇದೆ. ಎಲ್ಲರೂ ಕ್ಲೋಸ್ ಆಗ್ತಾ ಇದೆ ಅಂತ, ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಇನ್ನೊಮ್ಮೆ ಚೆಕ್ ಮಾಡಿ ನೋಡಿ. ಈಗ ನೋಡಿ, 4 ಗಂಟೆ ಸಮಯ ನಾನು ವಿಡಿಯೋ ಮಾಡ್ತಾ ಇರೋದು. ಈಗೂ ಕೂಡ ಲಿಂಕ್ ಓಪನ್ ಆಗೇ ಇದೆ. ಯಾರಿಗೆ ಕ್ಲೋಸ್ ಆಗಿದೆ ಅಂತ ಬರ್ತಾ ಇದೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.